ಓಕೆ. ಇವಾಗ ಸಂತು ಮಾಸ್ಟರ್ ಸಿನಿಮಾ ಜೊತೆ ರಿಯಾಲಿಟಿ ಶೋಲ್ಲೂ ಕೂಡ ಬ್ಯುಸಿ ಆಗಿದ್ದೀರಾ. ರಿಯಾಲಿಟಿ ಶೋಲ್ಲೂ ನೀವು ಕೊರಿಯೋಗ್ರಫಿ ಮಾಡ್ತಾ ಇದ್ದೀರಾ. ಸೊ ಏನು ಹೇಳ್ತೀರಿ ರಿಯಾಲಿಟಿ ಶೋಗಳ ಬಗ್ಗೆ? ಸರ್ ಇದು ಸಿನಿಮಾಲ ಒಂದು ಜಾನರ್ ಆದರೆ ಅದೇ ಒಂದು ಜಾನರ್ ಬೇರೆ. ಹಾಂ, ಅದರಲ್ಲೂ ಅಷ್ಟೇ ಸರ್, ತುಂಬ ಅಂದರೆ ಟ್ಯಾಲೆಂಟ್ನ ಹುಡುಕ್ತಾ ಇರ್ತೀವಿ. ಸೊ ಅಲ್ಲಿ ಬಂದ್ಬಿಟ್ಟು ನಿಮಗೆ ಒನ್ಸ್ ಇವ್ನು ಟ್ಯಾಲೆಂಟ್ ಇದೆ ಅಂತ ಗೊತ್ತಾಗ್ಬಿಟ್ರೆ ಅವನ್ನ ಬೇರೆ ಲೆವೆಲಲ್ಲೇ ತೊಗೊಂಡೋಗ್ಬಿಡ್ತಾರೆ. ಓಕೆ. ಸೊ ಅಲ್ಲಿ ಬರೋದಕ್ಕೆ ತುಂಬ ಕಷ್ಟ ಇದೆ. ಒನ್ಸ್ ಅವ್ನು ಅಲ್ಲಿ ರೀಚ್ ಆಗಿಬಿಟ್ರೆ ಅವನ ಹೆಸರು ಅವ್ನ ಲೈಫ್ ಸ್ಟೈಲೇ ಚೇಂಜ್ ಆಗಿಬಿಡುತ್ತೆ. ಸೊ ಬಟ್ ಸಿನಿಮಾ ಬೇರೆ ಜನರು, ರಿಯಾಲಿಟಿ ಶೋ ಅನ್ನೋದೇ ಬೇರೆ ಜನರು. ಓಕೆ. ಅಲ್ಲಿ ಮಾಡೋರು ಇಲ್ಲಿ ಸ್ವಲ್ಪ ಕಷ್ಟ. ಸಿನಿಮಾ ರಿಯಾಲಿಟಿ ಶೋ ಮಾಡೋದು, ಸಿನಿಮಾ ಮಾಡೋದು ಸ್ವಲ್ಪ ಕಷ್ಟ. ಯಾಕಂದ್ರೆ ಅಲ್ಲಿ ಬೇರೆ ಥರ ಕೊರಿಯೋಗ್ರಫಿ ಇರುತ್ತೆ, ಅಲ್ಲೇ ಬೇರೆ ಥರ ಜಾನರ್ ಇರುತ್ತೆ. ಸ್ಟೇಜಿಗೆ ಮಾಡೋದು ಬೇರೆ, ಸಿನಿಮಾಗೆ ಮಾಡೋದು ಬೇರೆ. ಬಟ್ ಅಲ್ಲಿ ಕಲ್ತು ಸಿನಿಮಾಗೆ ಬಂದು ಸಿನಿಮಾ ಕಲೀಲೇಬೇಕಾಗುತ್ತೆ. ಸಿನಿಮಾದಲ್ಲಿ ಕಲ್ತಿರೋರು ಎಲ್ಲಿ ಬೇಕಾದ್ರೂ ಹೋಗಿ ಮಾಡ್ಬೋದು, ಈಸಿ ಆಗುತ್ತೆ. ಸೊ ಸ್ಟೇಜ್ ಶೋ ಡಿಫ್ರೆಂಟ್, ಇದು ಡಿಫ್ರೆಂಟು. ಬಟ್ ನಮ್ಮ ಜಿಯೋ ಅವರು ಪ್ರತಿ ವರ್ಷ ಒಂದಷ್ಟು ಜನ ಡ್ಯಾನ್ಸರ್ಸ್ಗೆ ಅವಕಾಶ ಕೊಡ್ತಿದ್ದಾರೆ. ಒಂದು ಹೊಸ ಪ್ರತಿಭೆಗಳಿಗೆ ಪ್ರತಿ ಸೀಸನೂ ಒಂದೊಳ್ಳೆ ಅವಕಾಶ ಕೊಟ್ಟು ಅವ್ರಿಗೆ ಅವರಲ್ಲಿರೋ ಟ್ಯಾಲೆಂಟ್ನ ಮೆಚ್ಚಿ ಅದೊಂದು ಡ್ಯಾನ್ಸ್ ಶೋ ಮಾಡ್ತಿದ್ದಾರೆ. ಅದು ತುಂಬ ಖುಷಿ ಆಗುತ್ತೆ ಸರ್. ಓಕೆ. ಅಲ್ಲ, ಈ ಕ್ವಶನ್ ರಿಯಾಲಿಟಿ ಶೋದು ಏನಕ್ಕೆ ಅಂದರೆ ಇತ್ತೀಚೆಗೆ ನೀವು ನೋಡ್ಬೋದು ಆ ಒಂದು ವಿಚಾರವಾಗಿ ಸ್ವಲ್ಪ ಕಾಂಟ್ರವರ್ಸಿ ಆಯಿತು. ಹೌದು ಸರ್. ಈಗ ಕೆಲವೊಬ್ರು ಮಾತಾಡ್ತಾರೆ, ಅಂದರೆ ಸೆಲೆಬ್ರಿಟಿ ಇಟ್ಕೊಂಡೇ ಮಾಡ್ತಿದ್ದಾರೆ, ಹೌದು, ಡ್ಯಾನ್ಸರ್ಸ್ಗೆ ಅವಕಾಶ ಇಲ್ಲ, ಡ್ಯಾನ್ಸರ್ಸ್ಗೂ ಅವಕಾಶ ಕೊಟ್ಟಿದ್ದೀವಿ. ಈಗ ಏನಕ್ಕೆ ಸೆಲೆಬ್ರಿಟಿ ಜೊತೆ ಒಂದು ಡ್ಯಾನ್ಸರ್ಸ್ನ ಕೊಟ್ಟಿದ್ದೀವಿ ಅಂದರೆ, ಡ್ಯಾನ್ಸರ್ಸ್ ಏನಾಗುತ್ತೆ, ಡ್ಯಾನ್ಸ್ ಮಾಡ್ತಾನೆ ಇರ್ತಾನೆ ಅವನು. ಅವ್ರು ಬಂದು ಅವ್ನು ಕಾಣಿಸ್ಕೊತಾನೆ. ಹೌದು. ಬಟ್ ಅವ್ನು ಡ್ಯಾನ್ಸ್ ಆಡಿದ್ಮೇಲೆ ಎಲ್ಲಿ ಹೋಗ್ತಾರೆ ಅವರು? ಮತ್ತೆ ಕಾಣಿಸ್ಕೊಳ್ಳೋದೇ ಇಲ್ಲ. ಅಟ್ಲೀಸ್ಟ್ ಒಂದು ಸೆಲೆಬ್ರಿಟಿ ಜೊತೆ ಆಡಿದಾಗ ಅವನೊಬ್ಬ ಸೆಲೆಬ್ರಿಟಿ ಆಗ್ತಾನೆ. ಅವನಲ್ಲಿರೋದು ಅವನೊಬ್ಬ ಸೆಲೆಬ್ರಿಟಿ ಆಗ್ತಾನೆ. ಅವನಲ್ಲಿ ಒಂದೇನೋ ಒಂದು ಸ್ಕಿಲ್ಸ್ ಬರ್ಬೋದು, ಒಂದು ಆಕ್ಟಿಂಗ್ ಸ್ಕಿಲ್ಸ್ ಬರ್ಬೋದು, ಡ್ಯಾನ್ಸಿಂದ ಬೇರೆ ಬೇರೆ ಸ್ಕಿಲ್ಸ್ ಬರ್ಬೋದು. ಅದನ್ನ ಇನ್ನು ಯಾರೋ ಒಬ್ಬ ಡೈರೆಕ್ಟ್ರು, ಒಂದು ಪ್ರೊಡ್ಯೂಸರ್ ನೋಡ್ಬೋದು, ಅವ್ನಿಗೆ ಇನ್ನೊಂದೇನೋ ಒಂದು ಸಿನಿಮಾ ಅವಕಾಶ ಬರ್ಬೋದು. ಆ ಥರ ಕೆಲವೊಬ್ರು ಮಾತಾಡ್ತಾರೆ ಸರ್. ಕೆಲವೊಬ್ರು ಮಾತಾಡ್ತಾರೆ ಅವ್ನು ಡ್ಯಾನ್ಸೇ ಬರಲ್ಲ, ಸುಮ್ಮನೆ ಡ್ಯಾನ್ಸರ್ಸ್ ಬಗ್ಗೆ ಮಾತಾಡ್ತಾರೆ. ನಾವು ತಗೊಂಡಿಲ್ಲ ಸರ್. ನಾವು ಆಡಿಷನ್ ಮಾಡಿದಾಗ ಒಂದು 2,000-3,000 ಒಂದು 5,000-6,000 ಜನ ನಾವು ಆಡಿಷನ್ ಮಾಡ್ತೀವಿ. ಅದ್ರಲ್ಲಿ ಅವಕಾಶ ಇರೋದೇ 15 ಜನಕ್ಕೆ 20 ಜನಕ್ಕೆ ಅಷ್ಟೇ. ಅದ್ರಲ್ಲಿ ಎಲ್ಲರೂ ತಗೊಳ್ಬೇಕಂತ ಆಗಲ್ವಲ್ಲ. ದಿ ಬೆಸ್ಟ್ ಯಾರು ಇರ್ತಾರೋ ಅವರಷ್ಟು ಜನಕ್ಕೆ ಅವಕಾಶ ಸಿಗುತ್ತೆ. ಸೊ ಹಂಗಾಗಿ ಇದು ತುಂಬ ದೊಡ್ಡ ಪ್ರೊಸೆಸ್ ಇದು. ಯಾಕಂದ್ರೆ ಎಲ್ಲಾರನ್ನೂ ಕರೆಸಿ ಡ್ಯಾನ್ಸ್ ಮಾಡ್ಸೋಕೆ ಆಗಲ್ಲ. ಸೊ ಹಂಗಾಗಿ ಕೆಲವೊಬ್ರು ಮಾತಾಡ್ತಿದ್ದಾರೆ. ಅವ್ರು ಮಾತಾಡೋರು ಅವ್ರು ಡ್ಯಾನ್ಸ್ ವಿಡಿಯೋ ಹಾಕಿ ಮಾತಾಡಿದ್ರೆ ಅವಾಗ ಓಕೆ. ಆಮೇಲೆ ನಾವು ಯಾರಿಗೇನು ಮೋಸ ಮಾಡಿಲ್ಲ. ಇಲ್ಲಿ ಕರ್ಕೊಂಡಿರೋ 100% ಟ್ರೂಲಿ ಟ್ಯಾಲೆಂಟೆಡ್ ಅವ್ರನ್ನೇ ಕರ್ಕೊಂಡಿರೋದು. ಸೆಲೆಬ್ರಿಟಿ ಅನ್ನೋದೇನಂದ್ರೆ ಅವ್ರಿಗೊಂದು ಎಕ್ಸ್ಪೋಜರ್ ಆಗುತ್ತೆ. ಈಗ ಸೆಲೆಬ್ರಿಟಿ ಜೊತೆ ಆಡಿದ್ರೆ ಅವನೊಂದು ಎಕ್ಸ್ಪೋಜರ್ ಆಗುತ್ತೆ. ಅವ್ನು ಇನ್ನೂ 4 ಕಡೆ ಹೆಸರು ಮಾಡ್ಬೋದು. ಇಲ್ಲಿ ಯಾವುದೋ ಒಂದು ಸಿನಿಮಾ ಡೈರೆಕ್ಟರ್ ಅವ್ನು ಹೀರೋ ಹಾಕೋಬೋದು. ಆ ಥರ ಅವ್ರಿಗೊಂದು ಪಾಸಿಟಿವ್, ಅವ್ರಿಗೊಂದು ಪ್ಲಸ್ ಪಾಯಿಂಟ್, ಬೇರೆ ಏನೋ ಒಂದು ಅವಕಾಶ, ಇವಾಗ ಯಾವುದೋ ಒಂದು ಸೀರಿಯಲಲ್ಲಿ ಅವಕಾಶ ಸಿಗ್ಬೋದು. ಸೊ ಹಂಗಾಗಿ ಒಂದು ಸೆಲೆಬ್ರಿಟಿ ಟ್ರೈ ಮಾಡೋಣ ಅಂತ ಮಾಡಿರೋದು ಅಷ್ಟೇ. ಬಿಟ್ರೆ ಎಲ್ಲರೂ ಮಾತಾಡ್ತಾನೆ ಇರ್ತಾರೆ ಸರ್. ಯಾವ್ದು ಒಳ್ಳೇದು ಮಾಡೋರು ಮಾತಾಡ್ತಾರೆ, ಕೆಟ್ಟದ್ದು ಮಾಡಿದ್ರು ಮಾತಾಡ್ತಾರೆ. ಎಲ್ಲರಲ್ಲೂ ಒಂದು ಕಾಂಟ್ರವರ್ಸಿ ಮಾಡಬೇಕು ಅಂತ ಅನ್ನೋದೇ ಮಾಡೇ ಮಾಡ್ತಾರೆ. ಓಕೆ. ಸೊ ಇನ್ನು ಫೈನಲಿ ಡಿಸೆಂಬರ್ 11ಕ್ಕೆ ಡೆವಿಲ್ ರಿಲೀಸ್ ಆಗ್ತಿದೆ. ದರ್ಶನ್ ಅವರು ನನ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಚಾನ್ಸ್ ಇಲ್ಲ ಹೊರಗಡೆ, ಅವರು ಪ್ರಮೋಷನ್ಗೆಲ್ಲ ಚಾನ್ಸ್ ಇಲ್ಲ. ಸೊ ಸಿನಿಮಾ ತಂಡದವರ ಒಂದು ಭಾಗ ಅಂತ ನೀವು ಹೇಳ್ಬೋದು. ಯಾಕೆಂದರೆ ನೀವು ಅಲ್ಲಿ 4 ಸಾಂಗು ಕೊರಿಯೋಗ್ರಫಿ ಮಾಡಿದ್ದೀರಾ. ಸೊ ಎಷ್ಟು ಇದಿದೆ ಅಂದರೆ ಒಂದು ಕಾತುರ ಎಷ್ಟಿದೆ, ಫ್ಯಾನ್ಸ್ ಆಗಿರ್ಬೋದು, ಜನ ಯಾವ ಥರ ರಿಸೀವ್ ಮಾಡ್ತಾರೆ ಅನ್ನೋ ಒಂದು ಇದಿರ್ಬೋದು. ನಾವು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಸರ್ ಫಸ್ಟ್. ಯಾಕಂದರೆ ಅವತ್ತಿನ ದಿವಸ ಹೆಂಗಿರುತ್ತೆ, ಹಬ್ಬ ಥರ ಇರುತ್ತೆ. ಅದಂತೂ 100% ನಿಜ. ಫುಲ್ ಅವತ್ತೊಂದು ಹಬ್ಬ ವಾತಾವರಣ ಇರುತ್ತೆ. ಸೊ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಅವ್ರ ಸೆಲೆಬ್ರಿಟಿ ಜೊತೆ ಹೋಗಿ ಶೋ ನೋಡೋದಕ್ಕೆ. ಡಿ ಬಾಸೇ ಅಂದರು, ನಾನು ಇಲ್ಲ ಅಂದರು ನನ್ನ ಜಾಗದಲ್ಲಿ ನಮ್ಮ ಸೆಲೆಬ್ರಿಟೀಸ್ ಎಲ್ಲ ಇರ್ತಾರೆ ಅಂತ. ಸೊ ಅದೊಂದು ಮೈಂಡಲ್ಲಿ ಇಟ್ಕೊಂಡು ಸೆಲೆಬ್ರಿಟೀಸ್ ಜೊತೆ ಹೋಗಿ ಸಿನಿಮಾ ನೋಡಬೇಕು. ತುಂಬ ಎಕ್ಸೈಟೆಡ್ ಆಗಿದೆ. ಇಡೀ ಡೆವಿಲ್ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ. ಸೊ ಯಾವಾಗಲೂ ಬಾಸ್ನ ಮಿಸ್ ಮಾಡ್ಕೊತಾ ಇರ್ತೀನಿ. ಓಕೆ. ಅಲ್ಲ, ಅವರು ಈ ಒಳಗಡೆ ಹೋದ್ಮೇಲೆ ನೀವೇನಾದ್ರು ಮೀಟ್ ಆಗಿದ್ರೆ ಯಾವಾಗ? ಇಲ್ಲ ಸರ್, ಮೀಟ್ ಆಗಿಲ್ಲ. ಓಕೆ. ಅಪರ್ಚುನಿಟಿ ಸಿಕ್ಕಿಲ್ಲ. ಅಲ್ಲ, ಫಸ್ಟು ಟೈಮ್ ಬಂದಮೇಲೆ ಉಳಿದ ಶೂಟಿಂಗ್ ಭಾಗವಾಗಿ ಅವ್ರು ಹೊರಗಡೆ ಬಂದರು. ಅವಾಗೇನಾದರೂ ಮಾತುಕತೆ ಚಾನ್ಸ್ ಇತ್ತ ಅಂತ? ಇಲ್ಲ ಸರ್, ಅದೆಲ್ಲ ಅದ್ರ ಬಗ್ಗೆ ನಮ್ಗೆ ಏನು
ಕೆಲ್ಸದ ಬಗ್ಗೆ ಏನಿದೆ ಅದಷ್ಟು ಮಾತಾಡಿ ಇದು ಮಾಡಿದೆ. ಅಲ್ಲೆಲ್ಲ ನಮ್ಗೆ ಚಾನ್ಸ್ ಏನು ಸಿಕ್ಕಿಲ್ಲ, ಬರೀ ಡ್ಯಾನ್ಸು ಇದೆಲ್ಲ. ಇದ್ರ ಬಗ್ಗೆ ಮಾತ್ರ ಓಕೆ. ಫ್ಯಾನ್ಸು ಅದೇ ಕಾಯ್ತಾ ಇದ್ದಾರೆ. ಅದರಲ್ಲೂ ಕೂಡ ನೀವು ಟ್ರೆಂಡ್ ಒಳ್ಳೆ ಹಿಟ್ ಕೊರಿಯೋಗ್ರಫಿ ಕೂಡ ಮಾಡಿದ್ದೀರಾ, ಸಾಂಗ್ಸು ಹಿಟ್ಟಾಗ್ತಾ ಇದೆ. ಎಲ್ಲ ಫ್ಯಾನ್ಸ್ಗೆ ಏನು ಹೇಳ್ತೀರಾ ಫೈನಲಿ? ಸೊ ಇವತ್ತು ಬಾಸ್ ನಮ್ಮ ಜೊತೆ ಇಲ್ಲ ಅಂತ ಅಂದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಡೀ ಕರ್ನಾಟಕ ಜನತೆಗಳೇ ಇದ್ದಾರೆ. ಸೊ ಹಂಗಾಗಿ ಎಲ್ಲ ಸೆಲೆಬ್ರಿಟಿಗೂ ಆಲ್ ದಿ ಬೆಸ್ಟ್. ಈ ಸಿನಿಮಾನ ಹೆಂಗಾದ್ರು ಸಕ್ಸಸ್ ಮಾಡೇ ಮಾಡ್ತೀರಂತ ಒಂದು ಗ್ಯಾರಂಟಿ ಇದೆ. ನಾವು ನಿಮ್ಮ ಜೊತೆ ಬಂದು ಸಿನಿಮಾ ನೋಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ನಿಮಗೆ ಥ್ಯಾಂಕ್ ಯು ಸೋ ಮಚ್. ಬಾಸ್ ಟಿ ವಿಯವ್ರಿಗೂ ತುಂಬ ಥ್ಯಾಂಕ್ ಯು. ನನ್ನ ಮೇಲೆ ಇಟ್ಟಿರೋ ಒಂದು ರೆಸ್ಪೆಕ್ಟ್ಗೆ ಬಂದು ಇವತ್ತು ಒಂದು ಇಂಟರ್ವ್ಯೂ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಓಕೆ. ಇಂಥ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ಮಾಸ್ಟರ್ ನೀವು ಇಂಟರ್ವ್ಯೂ ಕೊಟ್ಟಿದ್ದೀರಾ, ಅದು ಕೂಡ ಒಂದು ಫೇಮಸ್. ಅಂದರೆ ಇವಾಗ ಟಾಪ್ ಲಿಸ್ಟಲ್ಲಿರೋ ಕೊರಿಯೋಗ್ರಾಫಲ್ಲಿ ನೀವು ಕೂಡ ಒಬ್ಬರು. ಸೊ ನಮಗೆ ಟೈಮ್ ಕೊಟ್ಟು ಇಂಟರ್ವ್ಯೂ ಕೊಟ್ಟಿದ್ದೀರಾ. ನಿಮಗೂ ಅಷ್ಟೇ ಇನ್ ಫ್ಯೂಚರ್ಲಾಗಿರ್ಬೋದು, ನಿಮ್ಮ ಡ್ಯಾನ್ಸ್ ಸ್ಟುಡಿಯೋಗಾಗಿರ್ಬೋದು, ನಿಮ್ಗಾಗಿರ್ಬೋದು, ಎಲ್ಲ ಒಳ್ಳೇದಾಗಲಿ. ಇನ್ನೂ ದೊಡ್ಡ ಫಿಲಮ್ಗಳು ಸಿಗಲಿ. ಇನ್ನೂ ಈಗ ಸ್ಯಾಂಡಲ್ವುಡಲ್ಲಿ ಇದ್ದೀರಾ, ನೆಕ್ಸ್ಟ್ ಪ್ಯಾನ್ ಇಂಡಿಯಾ ಥರ ನೀವು ಆಗಲಿ, ಬೇರೆ ಇಂಡಸ್ಟ್ರಿಗೂ ನೀವು ಹೋಗಿ ಕೊರಿಯೋಗ್ರಫಿ ಮಾಡಲಿ ಅನ್ನೋದು ಕೂಡ ನಮ್ಮ ಆಸೆ ಆಗಿರುತ್ತೆ. ಥ್ಯಾಂಕ್ ಯು. ಖಂಡಿತ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ, ಇದಿಷ್ಟು ಸಂತು ಮಾಸ್ಟರ್ ಮಾತು. ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬ ಸೆಲೆಬ್ರಿಟಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.